ಬದುಕಿನಲ್ಲಿ ಪ್ರತಿದಿನ ಒಂದು ಒಳ್ಳೆಯ ಅಭ್ಯಾಸ ಬೆಳೆಸಿಕೊಳ್ಳುವುದರಿಂದ 7 ದಿನಗಳಲ್ಲಿ ನಮ್ಮ ಜೀವನ ಬದಲಾವಣೆಯ ಆರಂಭಕ್ಕೆ ಮೊದಲ ಮೆಟ್ಟಿಲಾಗುತ್ತದೆ ಎಂದರೆ ತಪ್ಪಾಗಲಾರದು. ನಮಸ್ಕಾರ ಸ್ನೇಹಿತರೆ, ನಾನು ಶಿಲ್ಪಾ ಶೆಟ್ಟಿ, ಕನ್ನಡ ಉಪನ್ಯಾಸಕಿ, ಮಾಸ್ಟರ್ ಆಫ್ ನ್ಯೂಮರಾಲಜಿಸ್ಟ್, ಕನಕಪುರ. ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬೇಕು ಎಂದು ನಾವು ಅನೇಕ ಬಾರಿ ಯೋಚಿಸುತ್ತೇವೆ. ಆದರೆ ಬದಲಾವಣೆ ಎಂದರೆ ಯಾವಾಗಲೂ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡುವುದಲ್ಲ. ನಮ್ಮ ಪ್ರತಿದಿನದ ಸಣ್ಣ ಸಣ್ಣ ಅಭ್ಯಾಸಗಳೇ ನಮ್ಮ ಜೀವನವನ್ನು ನಿಧಾನವಾಗಿ ರೂಪಿಸುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡುವುದು, ಕೆಲಸವನ್ನು ಮುಂದೂಡುವುದು, ಸಮಯವನ್ನು ಸರಿಯಾಗಿ ಬಳಸದೇ ಇರುವುದು, ಇವೆಲ್ಲವೂ ನಮ್ಮ ದಿನಚರಿಯ ಭಾಗವಾಗಿ ಬಿಟ್ಟರೆ ನಮ್ಮ ಜೀವನದ ಮೇಲೂ ಅದರ ಪರಿಣಾಮ ಬೀರುತ್ತದೆ. ಅದೇ ರೀತಿಯಲ್ಲಿ ಬೆಳಗ್ಗೆ ಬೇಗ ಎದ್ದು ದಿನವನ್ನು ಯೋಜಿಸುವುದು, ಸ್ವಲ್ಪ ಸಮಯ ವ್ಯಾಯಾಮ ಮಾಡುವುದು, ಒಳ್ಳೆಯ ಪುಸ್ತಕ ಓದುವುದು, ನಮ್ಮ ಗುರಿಯ ಕಡೆಗೆ ಪ್ರತಿದಿನ ಒಂದು ಹೆಜ್ಜೆ ಇಡುವುದು, ಇಂತಹ ಒಳ್ಳೆಯ ಅಭ್ಯಾಸಗಳು ನಮ್ಮ ಜೀವನವನ್ನು ಉತ್ತಮ ದಿಕ್ಕಿನಲ್ಲಿ ಕೊಂಡೊಯ್ಯಬಹುದು. ಹಾಗಾದರೆ ಮುಂದಿನ 7 ದಿನಗಳಲ್ಲಿ ಯಾವ 7 ಗುಡ್ ಹ್ಯಾಬಿಟ್ಸ್ ಅನ್ನು ಆರಂಭಿಸಬಹುದು? ಬನ್ನಿ ನೋಡೋಣ. ಡೇ 1, ಬೆಳಗ್ಗೆ ನಿಮ್ಮ ದಿನವನ್ನು ನೀವು ನಿಯಂತ್ರಿಸಿ. ಮೊದಲ ದಿನದ ಅಭ್ಯಾಸ: ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡುವುದನ್ನು ತಪ್ಪಿಸಿ. ಎದ್ದ ತಕ್ಷಣ ಸೋಷಿಯಲ್ ಮೀಡಿಯಾ, ಮೆಸೇಜ್ ಅಥವಾ ವಿಡಿಯೋ ನೋಡುವುದು ನಮ್ಮ ಗಮನ ಬೇರೆ ವಿಷಯಗಳ ಕಡೆಗೆ ಹೋಗಬಹುದು. ಅದರ ಬದಲಿಗೆ ಕೆಲವು ನಿಮಿಷ ನಿಮ್ಮ ದಿನವನ್ನು ಶಾಂತವಾಗಿ ಆರಂಭಿಸಿ. ಒಂದು ಗ್ಲಾಸ್ ನೀರು ಕುಡಿಯಿರಿ, ಸ್ವಲ್ಪ ಸ್ಟ್ರೆಚ್ ಮಾಡಿ, ನಂತರ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ, ಇಂದು ನಾನು ಮಾಡಲೇಬೇಕಾದ 3 ಮುಖ್ಯ ಕೆಲಸಗಳು ಯಾವುವು? ಆ 3 ಕೆಲಸಗಳನ್ನು ಬರೆದಿಟ್ಟುಕೊಳ್ಳಿ. ದಿನದ ಆರಂಭದಲ್ಲೇ ನಿಮ್ಮ ಆದ್ಯತೆಗಳನ್ನು ನಿರ್ಧರಿಸುವ ಅಭ್ಯಾಸ ಬೆಳೆಸಿಕೊಳ್ಳಿ. 2ನೇ ದಿನ: ಪ್ರತಿದಿನ 20 ನಿಮಿಷ ಕಲಿಯಿರಿ. 2ನೇ ದಿನದ ಗುಡ್ ಹ್ಯಾಬಿಟ್: ಪ್ರತಿದಿನ ಕನಿಷ್ಠ 20 ನಿಮಿಷ ಹೊಸದನ್ನು ಕಲಿಯುವುದು. ಪುಸ್ತಕ ಓದಬಹುದು, ಹೊಸ ಭಾಷೆ ಕಲಿಯಬಹುದು, ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ಕೌಶಲ್ಯ ಕಲಿಯಬಹುದು, ಎಜುಕೇಷನಲ್ ವಿಡಿಯೋ ನೋಡಬಹುದು ಅಥವಾ ನಿಮಗೆ ಇಷ್ಟವಾದ ಯಾವುದೇ ಉಪಯುಕ್ತ ವಿಷಯವನ್ನು ಕಲಿಯಬಹುದು. ಒಂದು ದಿನ 20 ನಿಮಿಷ ಕಲಿತರೆ ದೊಡ್ಡ ಬದಲಾವಣೆ ಕಾಣಿಸದೇ ಇರಬಹುದು. ಆದರೆ ಅದೇ ಅಭ್ಯಾಸವನ್ನು ಪ್ರತಿದಿನ ಮುಂದುವರಿಸಿದರೆ ನಿಮ್ಮ ಜ್ಞಾನ ಮತ್ತು ಕೌಶಲ್ಯ ನಿಧಾನವಾಗಿ ಹೆಚ್ಚಾಗುತ್ತದೆ. ನೆನಪಿಡಿ, ಪ್ರತಿದಿನ ಸ್ವಲ್ಪ ಕಲಿಯುವುದು ಕೆಲವೊಮ್ಮೆ ಬಹಳಷ್ಟು ಕಲಿಯುವುದಕ್ಕಿಂತ ಹೆಚ್ಚು ಪರಿಣಾಮಕಾರಿ ಆಗಬಹುದು. 3ನೇ ದಿನ: ದೇಹಕ್ಕೆ ಸಮಯ ಕೊಡಿ. 3ನೇ ದಿನದ ಅಭ್ಯಾಸ: ದೇಹವನ್ನು ಚಲಿಸುವಂತೆ ಮಾಡಿ. ಇದಕ್ಕಾಗಿ ಜಿಮ್ಗೆ ಹೋಗಲೇಬೇಕು ಎಂಬ ನಿಯಮವೇನೂ ಇಲ್ಲ. ನಡೆಯಬಹುದು, ಸರಳವಾದ ವ್ಯಾಯಾಮ ಮಾಡಬಹುದು, ಸ್ಟ್ರೆಚಿಂಗ್ ಮಾಡಬಹುದು, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ದೈಹಿಕ ಚಟುವಟಿಕೆಯನ್ನು ಆಯ್ಕೆ ಮಾಡಬಹುದು. ಪ್ರತಿದಿನ ಸ್ವಲ್ಪ ಸಮಯ ದೇಹಕ್ಕೆ ನೀಡುವುದರಿಂದ ನಿಮ್ಮ ದಿನಚರಿಯಲ್ಲಿ ಚಟುವಟಿಕೆಯ ಅಭ್ಯಾಸ ಬೆಳೆಸಿಕೊಳ್ಳಬಹುದು. ದೇಹ ಆರೋಗ್ಯವಾಗಿದ್ದರೆ ನಮ್ಮ ದಿನನಿತ್ಯದ ಕೆಲಸಗಳನ್ನು ಹೆಚ್ಚು ಉತ್ಸಾಹದಿಂದ ಮಾಡಲು ಸಹಾಯವಾಗುತ್ತದೆ. ಹೀಗಾಗಿ 3ನೇ ದಿನದಿಂದ ಒಂದು ಸರಳ ನಿಯಮ: ಪ್ರತಿದಿನ ಸ್ವಲ್ಪ ಸಮಯ ನನ್ನ ದೇಹಕ್ಕಾಗಿ. ಡೇ 4, 4ನೇ ದಿನ: ಸಮಯವನ್ನು ಗೌರವಿಸಿ. 4ನೇ ದಿನದ ಅಭ್ಯಾಸ: ಟೈಮ್ ಮ್ಯಾನೇಜ್ಮೆಂಟ್. ನಮ್ಮ ಬಳಿ ಎಲ್ಲರಿಗೂ ದಿನಕ್ಕೆ 24 ಗಂಟೆಗಳೇ ಇವೆ. ಆದರೆ ಆ ಸಮಯವನ್ನು ನಾವು ಹೇಗೆ ಬಳಸುತ್ತೇವೆ ಎಂಬುದೇ ವ್ಯತ್ಯಾಸವನ್ನು ಉಂಟು ಮಾಡುತ್ತದೆ. ಇಂದು ಒಂದು ಸಣ್ಣ ಪ್ರಯೋಗ ಮಾಡಿ. ನಿಮ್ಮ ಸಮಯ ಎಲ್ಲಿ ಹೋಗುತ್ತಿದೆ ಎಂದು ಗಮನಿಸಿ. ಮೊಬೈಲ್ನಲ್ಲಿ ಎಷ್ಟು ಸಮಯ, ಅಗತ್ಯವಿಲ್ಲದ ವಿಡಿಯೋಸ್ ಎಷ್ಟು ಸಮಯ ನೋಡುತ್ತಿದ್ದೇವೆ, ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಸಮಯ ಮುಳುಗಿದ್ದೇವೆ ಮತ್ತು ನಿಮ್ಮ ಗುರಿಗಾಗಿ ಎಷ್ಟು ಸಮಯ ಎತ್ತಿಟ್ಟಿದ್ದೇವೆ. ನಿಮ್ಮ ಸಮಯವನ್ನು ಗಮನಿಸಿದ ನಂತರ ಅಗತ್ಯವಿಲ್ಲದ ಕೆಲಸಗಳಿಗೆ ಸ್ವಲ್ಪ ಕಡಿಮೆ ಸಮಯ ನೀಡಿ. ಆ ಸಮಯವನ್ನು ನಿಮ್ಮ ಗುರಿಗೆ ಬಳಸಿ. ಸಮಯವನ್ನು ಉಳಿಸುವುದು ಎಂದರೆ ಜೀವನದ ಅಮೂಲ್ಯ ಸಮಯವನ್ನು ಉಳಿಸುವುದು ಎಂದರ್ಥ. ಡೇ 5, 5ನೇ ದಿನ: ರಾತ್ರಿ 5 ನಿಮಿಷ ಸೆಲ್ಫ್ ರಿವ್ಯೂ ಮಾಡಿ. 5ನೇ ದಿನದ ಅಭ್ಯಾಸ: ಪ್ರತಿದಿನ ರಾತ್ರಿ ನಿಮ್ಮ ದಿನವನ್ನು ಪರಿಶೀಲಿಸುವುದು. ಮಲಗುವ ಮೊದಲು ಕೇವಲ 5 ನಿಮಿಷ ತೆಗೆದುಕೊಳ್ಳಿ. ನಿಮ್ಮನ್ನು ನೀವೇ 3 ಪ್ರಶ್ನೆಗಳನ್ನು ಕೇಳಿಕೊಳ್ಳಿ. ನಾನು ಇಂದು ಯಾವ ಕೆಲಸವನ್ನು ಚೆನ್ನಾಗಿ ಮಾಡಿದೆ? ಇಂದು ನಾನು ಯಾವ ತಪ್ಪಿನಿಂದ ಕಲಿತೆ? ನಾಳೆ ನಾನು ಯಾವ ಒಂದು ವಿಷಯವನ್ನು ಉತ್ತಮವಾಗಿ ಮಾಡಬಹುದು? ಇದರಿಂದ ನಿಮ್ಮ ದಿನದ ಬಗ್ಗೆ ಯೋಚಿಸಲು ಮತ್ತು ಮುಂದಿನ ದಿನವನ್ನು ಉತ್ತಮವಾಗಿ ಯೋಜಿಸಲು ಸಹಾಯಕವಾಗಬಹುದು. ಪ್ರತಿದಿನ ನಿಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುವ ಬದಲು ನಿನ್ನೆಗಿಂತ ಇಂದು ನಾನು ಒಂದು ಹೆಜ್ಜೆ ಮುಂದೆ ಹೋಗಿದ್ದೇನೆಯೇ ಎಂದು ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ಡೇ 6, 6ನೇ ದಿನ: ಗ್ರ್ಯಾಟಿಟ್ಯೂಡ್ ಅಭ್ಯಾಸ. 6ನೇ
ದಿನದ ಅಭ್ಯಾಸ ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತೆ. ನಮ್ಮ ಜೀವನದಲ್ಲಿ ಇಲ್ಲದ ವಿಷಯಗಳ ಬಗ್ಗೆ ನಾವು ಹೆಚ್ಚು ಹೆಚ್ಚು ಯೋಚಿಸುತ್ತೇವೆ, ಆದರೆ ನಮ್ಮ ಬಳಿ ಈಗಾಗಲೇ ಇರುವ ಒಳ್ಳೆಯ ವಿಷಯಗಳನ್ನು ಗಮನಿಸುವುದನ್ನು ಮರೆತು ಬಿಡುತ್ತೇವೆ. ಪ್ರತಿದಿನ ರಾತ್ರಿ 3 ವಿಷಯಗಳನ್ನು ನೆನಪಿಸಿಕೊಳ್ಳಿ. ಇಂದು ನಾನು ಯಾವುದಕ್ಕೆ ಕೃತಜ್ಞನಾಗಿದ್ದೇನೆ? ಅದು ಕುಟುಂಬವಾಗಿರಬಹುದು, ಆರೋಗ್ಯವಾಗಿರಬಹುದು, ಸ್ನೇಹಿತರಾಗಿರಬಹುದು, ಕೆಲಸ ಅಥವಾ ಶಿಕ್ಷಣವಾಗಿರಬಹುದು, ಅಥವಾ ದಿನದಲ್ಲಿ ನಡೆದ ಒಂದು ಸಣ್ಣ ಸಂತೋಷದ ಕ್ಷಣವಾಗಿರಬಹುದು. ಕೃತಜ್ಞತೆ ಎಂದರೆ ಸಮಸ್ಯೆಗಳನ್ನು ನಿರ್ಲಕ್ಷಿಸುವುದಲ್ಲ, ನಮ್ಮ ಜೀವನದಲ್ಲಿರುವ ಒಳ್ಳೆಯ ಸಂಗತಿಗಳನ್ನು ಗಮನಿಸುವ ಅಭ್ಯಾಸ ಬೆಳೆಸಿಕೊಳ್ಳುವುದು. ಡೇ 7, ನಿಮ್ಮ ಗುರಿಗಾಗಿ ಒಂದು ಸಣ್ಣ ಹೆಜ್ಜೆ. 7ನೇ ದಿನದ ಅಭ್ಯಾಸ. ನಿಮ್ಮ ಗುರಿಗಾಗಿ ಪ್ರತಿದಿನ ಒಂದು ಸಣ್ಣ ಆಕ್ಷನ್ ತೆಗೆದುಕೊಳ್ಳುವುದು. ನಿಮ್ಮ ಗುರಿ ಏನೇ ಇರಲಿ, ಉತ್ತಮ ಕೆಲಸ ಬೇಕೆ, ಹೊಸ ಕೌಶಲ್ಯ ಕಲಿಯಿರಿ, ವ್ಯವಹಾರ ಆರಂಭಿಸಬೇಕೆ, ಅದರ ಬಗ್ಗೆ ಮಾಹಿತಿ ಸಂಗ್ರಹಿಸಿ, ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬೇಕೆ, ಇಂದು ಒಂದು ಅಧ್ಯಾಯ ಓದಿ, ಹೊಸ ಅಭ್ಯಾಸ ಬೆಳೆಸಬೇಕೆ, ಇಂದೇ ಅದರ ಮೊದಲ ಹೆಜ್ಜೆ ಇಡಿ. ಗುರಿ ದೊಡ್ಡದಾಗಿರಬಹುದು, ಆದರೆ ಅದರ ಕಡೆಗೆ ಹೋಗುವ ಹೆಜ್ಜೆ ಚಿಕ್ಕದಾಗಿರಬಹುದು. ಸಣ್ಣ ಹೆಜ್ಜೆಗಳು ನಿರಂತರವಾದಾಗ ದೊಡ್ಡ ಬದಲಾವಣೆಗೆ ದಾರಿ ಮಾಡಿಕೊಡಬಹುದು. ಕೊನೆಯದಾಗಿ, ಹಾಗಾದರೆ ಸ್ನೇಹಿತರೆ, ಈ 7 ದಿನಗಳ ಒಳ್ಳೆಯ ಅಭ್ಯಾಸವನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳೋಣ. 1ನೇ ದಿನ, ಬೆಳಗ್ಗೆ ದಿನವನ್ನು ಯೋಜಿಸಿ. 2ನೇ ದಿನ, 20 ನಿಮಿಷ ಹೊಸದನ್ನು ಕಲಿಯಿರಿ. 3ನೇ ದಿನ, ದೇಹವನ್ನು ಚಟುವಟಿಕೆಯಲ್ಲಿ ಇಡಿ, ಅಂದರೆ ವ್ಯಾಯಾಮ ಮಾಡಿ. 4ನೇ ದಿನ, ನಿಮ್ಮ ಸಮಯವನ್ನು ಗಮನಿಸಿ. 5ನೇ ದಿನ, ರಾತ್ರಿ 5 ನಿಮಿಷ ಸೆಲ್ಫ್ ರಿವ್ಯೂ ಮಾಡಿ, ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. 6ನೇ ದಿನ, ಪ್ರತಿದಿನ 3 ವಿಷಯಗಳಿಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಅಂದರೆ ಕೃತಜ್ಞತೆಯನ್ನು ಹೇಳಿ. 7ನೇ ದಿನ, ನಿಮ್ಮ ಗುರಿಗಾಗಿ ಒಂದು ಸಣ್ಣ ಆಕ್ಷನ್ ತೆಗೆದುಕೊಳ್ಳಿ. ಈ 7 ದಿನಗಳಲ್ಲಿ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ ಎಂದು ಯಾರೂ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ಈ 7 ದಿನಗಳು ಉತ್ತಮ ಜೀವನದ ಕಡೆಗೆ ನಿಮ್ಮ ಮೊದಲ ಹೆಜ್ಜೆಯಾಗಬಹುದು. ಏಕೆಂದರೆ ಒಂದು ಒಳ್ಳೆಯ ದಿನ, ಒಂದು ಒಳ್ಳೆಯ ವಾರ, ಒಂದು ಒಳ್ಳೆಯ ತಿಂಗಳು, ನಿಧಾನವಾಗಿ ಒಂದು ಉತ್ತಮ ಜೀವನ. ಹೀಗಾಗಿ ಬದಲಾವಣೆಯನ್ನು ನಾಳೆಗೆ ಮುಂದೂಡಬೇಡಿ. ಇಂದೇ ಒಂದು ಸಣ್ಣ ಗುಡ್ ಹ್ಯಾಬಿಟ್ ಆರಂಭಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಿಮ್ಮ ಜೀವನದಲ್ಲಿ ಸಂತೋಷ, ಆರೋಗ್ಯ ಮತ್ತು ಯಶಸ್ಸು ಸದಾ ಇರಲಿ.